ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಜಗದೀಶ್ ಅಂತ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಂಗೀತ ಅಂತ. ನಿನ್ನೆ ಇದೇ ಹೆಣ್ಣೂರು ಪೊಲೀಸ್ ಸ್ಟೇಷನ್ನು ಬೆಂಗಳೂರಿಂದ ನಾವು ಕಂಪ್ಲೇಂಟ್ ಆಗಿದೆ ಅಂತ ಜೋರಾಗಿ ನಿಮಗೆ ಆಲ್ರೆಡಿ ಒಂದು ಕೇಸ್ ಬಗ್ಗೆ ಇನ್ಫಾರ್ಮ್ ಮಾಡಿದ್ವಿ. ನೋಡಿ, ಅದೇ ಕೇಸ್ ಬಗ್ಗೆ ಆಲ್ರೆಡಿ ಇನ್ನೊಬ್ರು ಪರಶುರಾಮ್ ಅಂತ ಹೋಗಿದ್ದಾರೆ ಹೆಣ್ಣೂರು ಸ್ಟೇಷನ್. ಪರಶುರಾಮು ಅವ್ರು ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಅವ್ರೇನು ಮಾಡಿರ್ತಾರೆ, ನಮ್ಮ ಹತ್ರ ಗಂಡ ಹೆಂಡತಿ ಇಬ್ಬರ ಹತ್ರನೂ ಬಂದು 3 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅಂತ ಅಂದ್ಬಿಟ್ಟು ಲಂಚಕ್ಕೆ ಇರ್ತಾರೆ. ತುಂಬ ಟಾರ್ಚರ್ ಕೊಟ್ಟಿರ್ತಾರೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಸೇರಿ. ಆ ದುಡ್ಡನ್ನು ನಾವು ಕೊಡೋದಕ್ಕೆ ನಾವು ಒಪ್ಪಿರಲ್ಲ, ನಾವೇ ಬಡವ್ರ ಸ್ವಾಮಿ, ನಾವು ಇಲ್ಲಿಂದ ಕೊಡೋಣ ಅಂತ ಹೇಳಿರ್ತೀವಿ. ಅದಕ್ಕೋಸ್ಕರ ಇವ್ರೇನು ಮಾಡಿದ್ದಾರೆ, ಇವಾಗ ನಮಗೆ ಲಂಚ ಕೊಟ್ಟಿಲ್ಲ ಅಂತಂದರೆ ನಿಮ್ಮನ್ನ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಪಕ್ಕದ ಮನೆ ನಮ್ಮದು ರೂಮ್ ಪಕ್ಕದಲ್ಲಿರೋರು ಒಬ್ರು ಪ್ರದೀಪು ಮತ್ತು ಶ್ರೀಕಾಂತ್ ಅಂತ ಇದ್ದಾರೆ. ಇಬ್ಬರು ರೌಡಿಗಳು. ಈ ರೌಡಿಗಳನ್ನ ಇಟ್ಕೊಂಡ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಿಸೋದು, ದಬ್ಬಾಳಿಕೆ ಮಾಡಿಸೋದು. ನಿನ್ನೆ ಅಂತೂ ನನ್ನ ಗಂಡನ ಬಂದು ಹೊಡೆಯೋದಕ್ಕಂತಾನೆ ಕೈ ಎತ್ಕೊಂಡೆ ಬಂದ್ಬಿಟ್ಟಿದ್ರು ಪ್ರದೀಪ್ ಅವರು. ಈ ಥರ ಎಲ್ಲ ಚಿತ್ರಹಿಂಸೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಹೆಣ್ಣೂರು ಸ್ಟೇಷನಲ್ಲಿ ಬಂದು ಕೊಟ್ಟರೆ ಅವ್ರು ಕಂಪ್ಲೇಂಟ್ ತಗೊಳೋದಿಲ್ಲ. FIR ಮಾಡಿ ನಮ್ಮ ಪ್ರಾಣಕ್ಕೆ ಬೆದರಿಕೆ ಆಗ್ತಾ ಇದ್ದಾರೆ ಅಂದ್ರೂ FIR ಮಾಡಲ್ಲ. ಅದೇ ಕಂಪ್ಲೇಂಟ್ನ ತಗೊಂಡೋಗಿ ರಾಮಮೂರ್ತಿ ನಗರ್ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೊಡೋಕೆ ಹೋಗ್ತೀವಿ. ಅಲ್ಲೂ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಮೇಲೆ ರಿವರ್ಸಲ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ಅವ್ರು ನೈಟ್ ವರ್ಗು 2 ಅವರ್ ಕೂರಿಸಿದ್ರು. ನಮ್ಮನ್ನ 2 ಅವರ್ ಕೂರಿಸ್ಬಿಟ್ಟು ಅವ್ರೇನೋ ಒಳಗಡೆ ಏನ್ ಮಾತಾಡ್ಕೊಂಡ್ರು ನಂಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಮೇಲೆ ರಿಟರ್ನ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ದಯವಿಟ್ಟು ಇದನ್ನ ಸ್ವಲ್ಪ ಜೂಮ್ ಮಾಡಿ ತೋರಿಸಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿದ್ದೀವಿ ಅಂತ. ಇವ್ರ ಮೇಲೆ ಎಲ್ಲ ಕಂಪ್ಲೇಂಟ್ ತಗೊಂಡಿರೋ ಕಾರಣದಿಂದ ನಮಗೂ ಒಂದು 10 ಸರಿ 20 ಸರಿ ತೋರಿಸಿ. ನಾವು 10 ಸರಿ 20 ಸರಿ ಹೆಣ್ಣೂರು ಪೊಲೀಸ್ ಸ್ಟೇಷನ್ ಬಂದು ನಮಗೂ ಸಾಕಾಗಿ ಇವ್ರು ಕೊಡೋ ಕಿರುಕುಳಕ್ಕೆ ನಮ್ಮ ಕೈಯಲ್ಲಿ ಬೇಸತ್ತೋಗಿ ಎಲ್ಲ ಕಡೆನೂ ಹೋಗಿ ಕಂಪ್ಲೇಂಟ್ ದೊಡ್ಡವ್ರಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ ಸರ್. ಬಂದ್ರೂ ಇವ್ರು ಸುಮ್ಮನೆ ಬಿಟ್ಟಿಲ್ಲ. ಮೊನ್ನೆ ಏನೋ ಹ್ಯೂಮನ್ ರೈಟ್ಸ್ ಅವರು ಇವರು PSI ಪರಶುರಾಮ್ ಇದಾನಲ್ಲ, ಇವನ್ಗೆ ಬಂದ್ಬಿಟ್ಟು ಹ್ಯೂಮನ್ ರೈಟ್ಸ್ ಕಡೆಯಿಂದ ಲಂಚ್ ಕೋರನ್ಗೆ ಬನ್ರಿ ಇಲ್ಲಿ ಇನ್ವೆಸ್ಟಿಗೇಷನ್ ನಡೀಬೇಕು ಅಂತ ಅಂದ್ಬಿಟ್ಟು ಕರೆದಿದ್ದಾರೆ. ನೋಟಿಸ್ ಕಳಿಸಿದ್ದಾರೆ. ಒಂದು ನಿಮಿಷ, ಹುದ್ದೆಗೆ ಅವರು ಲಾಯಕ್ಕಿಲ್ಲ. ಲಂಚ್ಕೋರ ಅಂದ್ರೆ ಲಂಚ್ಕೋರ. ಯಾವ್ದಾರ ಮನೆ ಹಾಳು ಮಾಡಿ ಲಂಚ ತಂದ್ಕೊಡಿ ಅಷ್ಟೇ. ಅದೊಂದು ಕಾರಣಕ್ಕೆ ಇವಾಗ ಅವ್ನು ಎಲ್ಲಿ ಸಿಗಾಕೊಂಡ್ಬಿಡ್ತಾನೋ ಅಂತ ಅವ್ನಿಗೆ ಭಯ ಸ್ಟಾರ್ಟ್ ಆಗೋಗಿದೆ. ಹೋಗ್ಬಿಟ್ಟು ಆ ಪಕ್ಕದ ಮನೆಯವ್ರನ್ನ ಮತ್ತೆ ನಮ್ಮ ರೂಮ್ ಹತ್ರ ಇರೋ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲೂ ನಮ್ಮ ಮೇಲೆ ಜಗಳಕ್ಕೆ ಕಳ್ಸೋದು, ಇಟ್ಕೊಂಡಿದ್ದಾನೆ. ಎಡಗೈ ಬಲ್ಗೈ ತರ ಅವ್ರ ಮೀಡಿಯೇಟರ್ಗಳವರು. ಈಗ ಅವ್ರು ಚೂ ಬಿಡೋದು ನಮ್ಮ ಮೇಲೆ ರೌಡಿಸಮ್ಗೆ. ನಾನು ನನ್ನ ಹೆಂಡತಿ ನೋಡಕ್ ಜನಸಾಮಾನ್ಯರು ಸ್ವಾಮಿ. ಈಗ ಬಂದು ನನ್ನ ಮೇಲೆ ಕೈ ಮಾಡಿದ್ರು, ನನ್ನ ಹೆಂಡತಿ ಏನ್ ಮಾಡಕ್ಕಾಗುತ್ತೆ? ಅಣ್ಣ ಅಪ್ಪ ಬಿಡಿ ಅಂತ ಕೇಳ್ಕೊಂಡಿಲ್ಲ. ನನ್ನ ಹೆಂಡತಿ ಮೇಲೆ ಕೈ ಹಾಕಿದ್ರೆ ಅಯ್ಯೋ ಅಪ್ಪ ಬಿಡಿ ಅಂತ ಕೇಳಕ್ಕಾಗುತ್ತೆ. 4-5 ಜನ ಅವರು ರೌಡಿಗಳು ಸ್ವಾಮಿ. ಅವರು ಟೀಮ್ಗಳಿದೆ ಅವ್ರ ಹತ್ರ. ನಂದು ನನ್ನ ಗಂಡಂದು ಇಬ್ಬರದನ್ನು ಅಷ್ಟೇ ಫೋಟೋಗಳು ತೆಗೆಯೋದು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸ್ಪ್ರೆಡ್ ಮಾಡೋದು. ಇವ್ರು ಓನರ್ಗಳು ಇವ್ರು ಸರಿ ಇಲ್ಲ, ಇವ್ರು ಹಂಗೆ ಹಿಂಗೆ ಅಂತ ನಮ್ಗೆ ಮಾನಸಿಕವಾಗಿ ತುಂಬಾ ಒತ್ತಡ ಕೊಟ್ಟಿದ್ದಾರೆ. ಇವಾಗ ಇವ್ನ ಮೇಲೆ ಈ ಪರಶುರಾಮ್ ಅಂತ ಇದ್ರಲ್ಲ, ಇವ್ನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೆಲ್ಸಕ್ಕೆ ನಾಲಾಯಕ್. ಇವ್ನ ಮೇಲೆ ಇಷ್ಟೆಲ್ಲ ತೊಂದರೆ ಕೊಟ್ಟವನೇ ಅಂತ ಕೊಟ್ಟಿದ್ರು. ಇವಾಗ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿಸಿ ಸರಿಯಾಗಿ ಅವ್ನಿಗೆ ಬೆಂಡೆತ್ತಾ ಇದ್ದಾರೆ ಅಲ್ಲಿ ಸ್ಟೇಷನ್ ಕಡೆಯಿಂದ. ಆ ಕಾರಣಕ್ಕೆ ಇವನು ಬೆದರಿಸ್ತಾ ಇದ್ದಾರೆ ನಮ್ಗೆ. ಏನಂತ ಈ ಕೇಸ್ನ ಈ ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ. ನಾಳೆ ನನಗಾಗ್ಲಿ ನನ್ನ ಗಂಡನಿಗಾಗ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಕಂಪ್ಲೇಂಟ್ ತಗೊಳ್ಳಿದ್ರೆ ಇವ್ರು ಕಂಪ್ಲೇಂಟ್ ತಗೊಳ್ಳೋಕೆ ರೆಡಿ ಇಲ್ಲ.